ಕಡೆ ಗ್ಯಾಸ್ ಅಭಾವದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಗ್ಯಾಸ್ ಅಭಾವದ ಜೊತೆಗೆ ಬೆಲೆ ಏರಿಕೆಯ ಬಿಸಿ ಕೂಡ ಇದೆ ಅವರಿಗೆ. ಈ ಪ್ರೈವೇಟ್ ಬಂಕ್ಗಳಲ್ಲಂತೂ ಯದ್ವಾ ರೇಟ್ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಶಾಕ್ ಇದು. LPG ದರ ಬರೋಬ್ಬರಿ 20 ರಿಂದ 25 ರೂಪಾಯಿ ಏರಿಕೆ ಮಾಡ್ಕೊಂಡ್ಬಿಟ್ಟಿದೆ. ಖಾಸಗಿ ಬಂಕ್ಗಳಿಂದ ಆಟೋ ಚಾಲಕರಿಗೆ ಶಾಕ್ ಇನ್ನೂ ಜಾಸ್ತಿ ಆಗಿದೆ ಅಂತ ನನ್ನ ಪ್ರಕಾರ. 20-25 ಅಲ್ಲ, 56 ರೂಪಾಯಿ ಇತ್ತು ಯುದ್ಧ ಶುರು ಆಗೋಕ್ಕೆ ಮೊದಲು. ಈಗ ಅದು 100-120 ರೂಪಾಯಿಗೆ ಬಂದು ಕೂತಿದೆ. ಶೇಷಾದ್ರಿಪುರಂ ಬಂಕ್ನಲ್ಲಿ 95 ರೂಪಾಯಿ ಇತ್ತಂತೆ, ಈಗ 120 ರೂಪಾಯಿಗೆ ಏರಿಕೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಬಂಕ್ನಲ್ಲಿ 89 ರೂಪಾಯಿಗೆ ಸಿಗ್ತಾ ಇದೆ. ಅಲ್ಲೂ ಜಾಸ್ತಿ ಆಗಿದೆ, ಬಟ್ ಕಡಿಮೆ. ಹಾಗಾಗಿ ಅಲ್ಲಿಗೆ ಜನ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು. ಈ ರೇಟ್ ಜಾಸ್ತಿ ಆಗಿರೋದು ಎಕನಾಮಿಕ್ಸಲ್ಲಿ ಆ್ಯಕ್ಚುಲಿ ಹಾಗೆ ಹೇಳ್ತಾರೆ, ಡಿಮಾಂಡ್ ಇನ್ಕ್ರೀಸ್ ಆದರೆ ಸಪ್ಲೈ ಡಿಕ್ರೀಸ್ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ಆಗಿದೆ ಇವಾಗ ಅಷ್ಟೇ. ಕಾಯ್ತಾ ಇದ್ದೋ 4 ಗಂಟೆ 5 ಗಂಟೆ 3 ಗಂಟೆಗೆಲ್ಲ ಬಂದು ಕಾಯ್ತಾ ಇದ್ದೀವಿ. ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಫೇಲ್ ಆಗಿದೆ. ಇದರಲ್ಲಿ ಆಟೋದವ್ರ ಜೀವನ ಭಾಳ ಕಷ್ಟಕರವಾಗಿದೆ. ಎಲ್ಲ ಡೈಲಿ ಫೈನಾನ್ಸು ಆ ಫೈನಾನ್ಸು ಯೂಸ್ ಮಾಡಿದ್ದಾರೆ. ಮಕ್ಕಳಿಗೆ ಸ್ಕೂಲ್ ಫೀಸ್ಗಳು ಕಟ್ಟಬೇಕು, ಸ್ಕೂಲ್ ಫೀಸ್ಗಳು ಕಟ್ಟೋಕ್ಕಾಯ್ತಿಲ್ಲ, ಊಟ ಮಾಡೋಕ್ಕಾಯ್ತಾ ಇಲ್ಲ. ಈ ರಾಜ್ಯದ ಸಂಸದರು ಎಲ್ಲರೂ ಸತ್ತೋಗಿದ್ದಾರೆ. ಟೋಟಲಿ JDS BJP ಕಾಂಗ್ರೆಸ್ 3 ಪಕ್ಷದ ಸಂಸದರು ಸತ್ತೋಗಿದ್ದಾರೆ. ಸರ್, ಒಂದು ಕಡೆ 120 ಇದೆ, ಇಲ್ಲಿ ಒಂದು ಕಡೆ 90 ಇದೆ, ಒಂದು ಕಡೆ 105 ಇದೆ. ಆಟೋದವ್ರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಸಂಸದರು MLAಗಳು ಎಲ್ಲ ಎಲ್ಲೋಗಿದ್ದಾರೆ? ಈಗ ಯಾರು ಎಲ್ಲೂ ಇಲ್ಲ. ಅವರು AC ರೂಮಲ್ಲ AC ಕಾರೆಲ್ಲ ಓಡಾಡ್ತಾ ಇದ್ದಾರೆ. ಭಾಳ ಹಾಳಾಗ್ತಾ ಇರೋರು ನಾವುಗಳು, ಆಟೋ ಡ್ರೈವರ್ಗಳು. ಕಷ್ಟ ತುಂಬ ಕಷ್ಟಕರವಾಗಿದೆ ಸರ್. ಪಬ್ಲಿಕ್ TV ಮುಖಾಂತರ ಈ ಸಂಸದರು ಸತ್ತೋಗಿದ್ದಾರೆ. ಅವ್ರ ತಿಥಿನ ಆಟೋದವ್ರಿಗೆ ಸೇರಿ ಮಾಡಬೇಕು ಮುಂದಕ್ಕೆ ಸರ್. ಸದ್ಯ ಶೇಷಾದ್ರಿಪುರಂನಲ್ಲಿರುವಂಥ ಆಟೋ ಗ್ಯಾಸ್ನ ಮುಂಭಾಗದಲ್ಲಿದ್ದೇನೆ. ಖಾಸಗಿ ಆಟೋ ಬಂಕ್ ಟ್ರೂ ಗ್ಯಾಸ್ ಅನ್ನುವಂಥ ಆಟೋ ಸ್ಟೇಷನ್ನ ಮುಂಭಾಗದಲ್ಲಿದ್ದೇನೆ. ಬೆಳಗ್ಗೆಯಿಂದಲೇ ಇಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಾಗೇನೆ ಇಲ್ಲಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಗಿಬಿದ್ದು ಬರ್ತಾ ಇದ್ದಾರೆ. ಮತ್ತೊಂದು ಶಾಕಿಂಗ್ ಅಂತ ಹೇಳಿದ್ರೆ, ಚಾಲಕರಿಗೆ ದರ ಏರಿಕೆ ಪೆಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲೇ ಬೀಳ್ತಾ ಇದೆ. ಇಲ್ಲೂ ಕೂಡ ಲೀಟರ್ LPGಗೆ 120 ರೂಪಾಯಿಗೆ ಏರಿಕೆ ಆಗಿದೆ. 95 ರೂಪಾಯಿ 100 ರೂಪಾಯಿಯಲ್ಲಿ ಕಳೆದ 4-5 ದಿನದ ಹಿಂದೆ ಇಲ್ಲೂ ಕೂಡ ಸೇಲ್ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಏಕಾಏಕಿ 120 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಕಾರಣ ಇಷ್ಟೇ, ಇವ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗುವಂಥ ಕಾರಣಕ್ಕಾಗಿ ಖಾಸಗಿ ಸಂಸ್ಥೆಗಳು ಇವು ಕೂಡ ಗ್ಯಾಸ್ ಸರಬರಾಜು ತೆಗೆದುಕೊಂಡು ಬರುವಂಥದ್ದು ಕಷ್ಟ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ದರ ಏರಿಕೆ ಆಗ್ತಾ ಇದೆ. ಬಟ್ ಬೇರೆ ಆಯ್ಕೆಗಳಿಲ್ಲ, ಸಿಗ್ತಾ ಇರುವಂಥದ್ದೇ ಕೆಲವೊಂದಷ್ಟು ಕಡೆಗಳಲ್ಲಿ. ಸೊ ಆ ಕಾರಣಕ್ಕಾಗಿ ಸಿಗುವಂಥ ಜಾಗಗಳಲ್ಲಿ ಅಟ್ಲೀಸ್ಟ್ ಸಿಕ್ಕಿದ್ರೆ ಸಾಕು ಅನ್ನುವಂಥ ಕಾರಣಕ್ಕಾಗಿ ಆಟೋ ಚಾಲಕರು ಕೂಡ ಹಾಕಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯಾಗಿ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾದು ನಿಲ್ತಾ ಇದ್ದಾರೆ. ಕಾದು ನಿಂತವರು ಬಂದು ಹಾಕ್ಸ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಆಚೆ ಹೊರಭಾಗದಲ್ಲಿ ಕ್ಯೂ, ಸಾಕಷ್ಟು ಉದ್ದದ ಕ್ಯೂ ಇದೆ. ಪೊಲೀಸರ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ. ಕಾರಣ ಒಂದ್ ಕಡೆ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು ಬರ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಸದ್ಯ ಟ್ರಾಫಿಕ್ ಪೊಲೀಸರು ಇಲ್ಲೇ ನಿಂತು ಇದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ, ಒಳಭಾಗದಲ್ಲಿ ಆಟೋ ಚಾಲಕರು ಕೂಡ ಕಾದು ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಇವರೆಲ್ಲರೂ ಕೂಡ ಬಂದು ಸುಮಾರು ಹೊತ್ತುಗಳಿಂದ ಕಾದು ಈಗ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ನಿಂತಿದ್ದಾರೆ. ಕೆಲ ಆಟೋ ಚಾಲಕರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನೋಡೋಣ ಅವರು ಎಷ್ಟೊತ್ತಿಂದ ಇದ್ದಾರೆ, ಯಾವಾಗ ಬಂದಿರುವಂಥದ್ದು, ಹೇಗೆ ಎಲ್ಲವನ್ನ ಕೂಡ ಕೇಳುವಂತಹ ಪ್ರಯತ್ನಗಳನ್ನ ಮಾಡೋಣ. ಸರ್, ಎಷ್ಟೊತ್ತಲ್ಲಿ ಬಂದು ನಿಂತಿರುವಂಥದ್ದು, ಹೇಗೆ? ನಾವು ಬೆಳಿಗ್ಗೆ 6 ಗಂಟೆ ಬಂದು ನಿಂತಿರೋದು. 6 ಗಂಟೆಗೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ಸರ್? ಎಲ್ಲ ಕಡೆ ಸಿಗ್ತಾ, ಎಲ್ಲ ಕ್ಯೂ ಸಿಸ್ಟಮ್. ಜಾಸ್ತಿ ಇದೆ ಕ್ಯೂ. 2 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ. ರೇಟ್ ಎಷ್ಟಿದೆ ಈಗ? ರೇಟ್ ಏನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, 120 ಮಾಡ್ತಾರೆ. 120 ಹೋಗಿದೆ. ಓಕೆ ಸರ್, ಎಷ್ಟೊತ್ತಿಂದ ಕ್ಯೂ ಅಲ್ಲಿ ಇದ್ರಿ ಸರ್? ಎಷ್ಟೊತ್ತಿಂದ? 4 ದಿವಸ ಆಯ್ತು ಸರ್ ನಿಲ್ಸಿ ಗಾಡಿ ಕಂಪ್ಲೀಟ್. ಅದಕ್ಕೇನೆ ನೋಡಿ, ಗಮನಿಸ್ತಾ ಇರ್ಬೋದು ವಿಜುವಲ್ಸ್. ನಿಂತ ಜಾಗದಲ್ಲೇ ಗಾಡಿ ನಿಂತು ಧೂಳಾಗೋಗಿದೆ. 4 ದಿನದಿಂದ ಇಲ್ಲೇ ನಿಲ್ತಿದ್ದೀರಾ ಸರ್? ಹೇಗೆ? ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲ. ಈಗ ಸಿಗ್ತಾ ಇದೆ ಅಟ್ಲೀಸ್ಟ್. ಇವಾಗ ಆಗ್ತಾವ್ರೆ 120 ರೂಪಾಯಿ ಅಂತ ಗ್ಯಾಸ್. 120 ರೂಪಾಯಿ ಜಾಸ್ತಿ ಆಗೋಗಿದೆ. ಹೌದು. ಮೊನ್ನೆ ಎಲ್ಲ ಕಡಿಮೆ ಇತ್ತಲ್ವ? ಹೌದು, ಮೊನ್ನೆ ಎಲ್ಲ ಎಷ್ಟಿತ್ತು? ಮೊನ್ನೆ 85 86 ಏನೋ ಇತ್ತು. ಏಕಾಏಕಿ ಎಷ್ಟೊಂದು ಜಾಸ್ತಿ? 120 ರೂಪಾಯಿ ಆಗ್ಬಿಟ್ಟಿದೆ. 120 ರೂಪಾಯಿ ಜಾಸ್ತಿ ಆಗಿದೆ. 120 ರೂಪಾಯಿ. ಓಕೆ, ಚಾಲಕರು ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ ವಿಜುವಲ್ಸ್ ಗಳನ್ನ. ಬಹಳ ದೊಡ್ಡ ಪ್ರಮಾಣದ ಕ್ಯೂ ಇದೆ. ಬೇರೆ ಆಯ್ಕೆ ಇಲ್ಲ, ಕ್ಯೂ ಅಲ್ಲೇ ನಿಲ್ಬೇಕು. ಎಷ್ಟೇ ಹೊತ್ತಾದ್ರೂ ಕೂಡ ನಿಂತೇ ಹಾಕ್ಸ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಸೊ ಹಾಗಾಗಿ ಈ ಪ್ರಮಾಣದಲ್ಲಿ ಸಾಕಷ್ಟು ಆಟೋ ಸಂಖ್ಯೆ ಚಾಲಕರೇನಿದ್ದಾರೆ ಅವರು ತೀರೋಗಿರುವಂಥ ಗಾಡಿಗಳನ್ನು ತಳ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಸೊ ಪರಿಸ್ಥಿತಿ ಇನ್ನೂ ಕೂಡ ಸರಿ ಆಗ್ತಾ ಇಲ್ಲ. ಕಳೆದ 1 ವಾರದಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ.
ಈಗಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿದೆ. ಸದ್ಯ ಶೇಷಾದ್ರಿಪುರಂ ಬಂಕ್ನ ಮುಂಭಾಗವೂ ಕೂಡ ಅಂತಹದ್ದೇ ವಿಜುವಲ್ಸ್ಗಳು ನಮಗೆ ಕಾಣ ಸಿಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.